ಹರೇ ಕೃಷ್ಣ. ಈಗ ನಿಮ್ಮ ಮುಂದೆ ನವಮೋಧ್ಯಾಯವನ್ನು ಹೇಳುತ್ತೇನೆ, ಅಂದರೆ 9ನೇ ಅಧ್ಯಾಯವನ್ನು ಹೇಳುತ್ತೇನೆ. ಈ ಅಧ್ಯಾಯದಲ್ಲಿ ಒಟ್ಟು 34 ಶ್ಲೋಕವಾಗಿದ್ದು, ಈ ಅಧ್ಯಾಯವು ರಾಜವಿದ್ಯಾ ರಾಜಗುಹ್ಯ ಯೋಗವಾಗಿದ್ದು, ಮೊದಲಿಗೆ ಇದರ ಪ್ರಸ್ತಾವನೆ ಹೇಳಿ ನಂತರ 1ರಿಂದ 10 ಶ್ಲೋಕ ಮತ್ತು ಅದರ ಅರ್ಥವನ್ನು ಹೇಳುತ್ತೇನೆ. ವಿಜ್ಞಾನ ಸಹಿತ ಜ್ಞಾನವನ್ನು ಹೇಳುತ್ತೇನೆಂದು 7ನೇ ಅಧ್ಯಾಯದಲ್ಲಿ ಭಗವಂತನು ಪ್ರತಿಜ್ಞಾಪೂರ್ವಕವಾಗಿ ಹೇಳಿದ್ದನು. ಆ ವಿಷಯವನ್ನು ಪ್ರತಿಪಾದಿಸುತ್ತಾ ಪ್ರಸಂಗವತ್ತವಾಗಿ ಅವಾಂತರ ವಿಷಯಗಳಾದ ಬ್ರಹ್ಮ, ಆಧ್ಯಾತ್ಮ, ಕರ್ಮ, ಅಧಿಭೂತ, ಅಧಿಯಜ್ಞ, ಮರಣ ಇವುಗಳ ವಿಷಯ ಪ್ರಾರಂಭವಾಯಿತು. ಅವುಗಳ ವಿಷಯವನ್ನು ಸವಿಸ್ತಾರವಾಗಿ ಕೇಳಬೇಕೆಂಬ ಅರ್ಜುನನ ಬಯಕೆಯನ್ನು ತೀರಿಸುವುದಕ್ಕಾಗಿ ಭಗವಂತನು 8ನೇ ಅಧ್ಯಾಯ ಪ್ರಾರಂಭಿಸಿದನು. ಆ ಅಧ್ಯಾಯದ 3ನೇ ಮತ್ತು 4ನೆಯ ಶ್ಲೋಕದಲ್ಲಿ ಸಂಕ್ಷೇಪವಾಗಿ 6 ಪ್ರಶ್ನೆಗಳಿಗೆ ಸಮಾಧಾನವನ್ನು ಹೇಳಿ 7ನೆಯ ಮರಣ ವಿಚಾರಕ್ಕೆ ಸಂಬಂಧಿಸಿದ ಪ್ರಶ್ನೆಗೆ ಸಮಾಧಾನವಾಗಿ ಪೂರ್ತಿ ಅಧ್ಯಾಯದ ಕೊನೆಯವರೆಗೆ ಉಪದೇಶವನ್ನು ಸಾಗಿಸಿದನು. 7ನೇ ಅಧ್ಯಾಯದಲ್ಲಿ ಪ್ರಾರಂಭಿಸಿದ ವಿಜ್ಞಾನ ಸಹಿತ ಜ್ಞಾನದ ವರ್ಣನೆಯನ್ನು ಸಾಂಗೋಪಂಗವಾಗಿ ಪೂರ್ಣ ಮಾಡಬೇಕೆಂಬ ಇಚ್ಛೆಯಿಂದ ಭಗವಂತನು 9ನೇ ಅಧ್ಯಾಯವನ್ನು ಪ್ರಾರಂಭಿಸುತ್ತಾನೆ. ಹಿಂದಿನ 7ನೇ ಅಧ್ಯಾಯದಲ್ಲಿ ವಿಷಯಕ್ಕೂ ಈ ಅಧ್ಯಾಯದಲ್ಲಿಯ ವಿಷಯಕ್ಕೂ ಇರುವ ಗಾಢವಾದ ಸಂಬಂಧವನ್ನು ನೆನಪಿಸುತ್ತಾ ಭಗವಂತನು ಪ್ರಥಮ ಶ್ಲೋಕದಲ್ಲಿ ಜ್ಞಾನಂ ವಿಜ್ಞಾನಂ ಸಹಿತಂ ಎಂದು ಎಚ್ಚರ ಮಾಡಿ ತಾನು ಉಪದೇಶಿಸುವ ವಿಷಯವನ್ನು ಪ್ರಾರಂಭಿಸುತ್ತಾನೆ. ಶ್ರೀ ಭಗವಾನುವಾಚ ಇದಂ ತು ತೇ ಗುಹ್ಯತಂ ಪ್ರವ್ಯಾಕ್ಷಂ ಅನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವ ಮೋಕ್ಷಸೇ ಶುಭಾತ್. ಶ್ರೀ ಭಗವಂತನು ಹೇಳಿದ್ದು, ಅರ್ಜುನ, ಯಾವುದನ್ನು ತಿಳಿದು ದುಃಖರೂಪ ಸಂಸಾರವನ್ನು ದಾಟುತ್ತಾರೋ ಆ ಗೋಪ್ಯವಾದ ವಿಜ್ಞಾನ ಸಹಿತ ಜ್ಞಾನವನ್ನು ಅಸೂಯಾರಹಿತನಾದ ನಿನಗೆ ಹೇಳುತ್ತೇನೆ, ಕೇಳು. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾಭಾವಮಂ ಧರ್ಮಂ ಸುಸಸುಖಂ ಕರ್ತುಮವ್ಯಯಂ. ಇದು ಎಲ್ಲಕ್ಕಿಂತ ಶ್ರೇಷ್ಠವಾದ ವಿದ್ಯೆ, ಎಲ್ಲದಕ್ಕಿಂತ ಹೆಚ್ಚು ಗುಟ್ಟು, ಪವಿತ್ರವಾದದ್ದು, ಉತ್ತಮವಾದದ್ದು, ಸಾಕ್ಷಾತ್ ಫಲದಾಯಕವು, ಧರ್ಮಕ್ಕೆ ಅನುಕೂಲವಾದುದು, ಸುಲಭ ಸಾಧ್ಯವಾದುದು, ನಾಶವಿಲ್ಲದು. ಅಶ್ರದ್ಧಾನ ಪುರುಷ ಧರ್ಮಸ್ಯಾಸ ಪರಂತಪ ಅಪ್ರಾಪ್ಯ ಮಾಂ ನಿರ್ವತಂತೆ ಮೃತ್ಯು ಸಂಸಾರವತ್ಮನಿ. ಶತ್ರು ಭಯಂಕರ, ಈ ಧರ್ಮದಲ್ಲಿ ಶ್ರದ್ಧೆಯಿಲ್ಲದ ಮಾನವರು ನನಗೆ ದೂರವಾಗಿ ಜನನ ಮರಣ ರೂಪ ಸಂಸಾರದಲ್ಲಿ ಕಷ್ಟಪಡುತ್ತಾರೆ. ಮಯಾ ತತಮಿದಂ ಸರ್ವಂ ಜಗದ್ವ್ಯಕ್ತಮೂರ್ತಿನಾ ಮತ್ಸ್ಯಾನಿ ಸರ್ವಭೂತಾನಿ ನ ಚಾಹಂ ತ್ವೇಷವಸ್ಥಿತಃ. ಅತೀಂದ್ರಿಯ ಸ್ವರೂಪವಾದ ನಾನು ಈ ಜಗತ್ತೆಲ್ಲವನ್ನು ವ್ಯಾಪಿಸಿದ್ದೇನೆ. ಈ ಸಮಸ್ತ ಭೂತಗಳು ನನ್ನಲ್ಲಿ ಇರುತ್ತವೆ, ನಾನು ಅವುಗಳನ್ನಿಲ್ಲ. ನ ಚ ಮತ್ಸ್ಯಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ಚರಂ ಭೂತಭೃನ್ನಚ್ಚ ಭೂತಸ್ಥೋ ಮಮಾತ್ಮ ಭೂತ ಭಾವನಃ. ಪುನಃ ಹೇಳಬೇಕೆಂದರೆ ಆ ಭೂತಗಳು ನನ್ನಲ್ಲಿ ಇಲ್ಲ. ನನ್ನ ಈಶ್ವರೀ ಯೋಗ ಘಟನೆಯನ್ನು ನೋಡು. ನನ್ನ ಸ್ವರೂಪವು ಈ ಭೂತಕೋಟೆಯನ್ನು ಹುಟ್ಟಿಸುವುದು ಬೆಳೆಸುವುದು ಆಗಿದ್ದರೂ ಅವುಗಳ ಸಂಬಂಧವು ನನಗಿಲ್ಲ. ಯಥಾಕಾಶ್ಚಿತ್ತೋ ನಿತ್ಯಂ ವಾಯು ಸರ್ವತ್ರ ಗೋಮಹಾಂ ತಥಾ ಸರ್ವಾಣಿ ಭೂತಾನಿ ಮತ್ಸ್ಯಾನಿ ತು ಪಧಾರಯ. ಎಲ್ಲೆಲ್ಲಿಯೂ ತಿರುಗಾಟ ವಾಯುವು ಯಾವಾಗಲೂ ಆಕಾಶದಲ್ಲಿ ಇರುವಂತೆ ಸಮಸ್ತ ಭೂತಗಳು ನನ್ನಲ್ಲಿ ಇರುವುದೆಂದು ಭಾವಿಸು.
ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯ ಪುನಃಸ್ಥಾನಿ ಕಲ್ಪದೌ ವಿಸೃಜಾಮ್ಯಹಂ. ಅರ್ಜುನ, ಪ್ರಳಯ ಕಾಲದಲ್ಲಿ ಸಮಸ್ತ ಭೂತಗಳು ನನ್ನ ಪ್ರಕೃತಿಯಲ್ಲಿ ಲಯಿಸುತ್ತವೆ. ಪುನಃ ಸೃಷ್ಟಿಕಾಲದಲ್ಲಿ ಅವುಗಳನ್ನು ನಾನು ಪ್ರಕಟ ಮಾಡುತ್ತೇನೆ. ಪ್ರಕೃತಿಂ ಸ್ವಾಮ್ಯವೃಷ್ಠಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸಂ ಅವಶ್ಯಂ ಪ್ರಕೃತೇ ವಶಾತ್. ಪ್ರಕೃತಿಗೆ ಪರವಾಗಿ ಪರತಂತ್ರವಾಗಿರುವ ಈ ಸಕಲ ಭೂತಗಳನ್ನು ನನ್ನ ಮಾಯಾಶಕ್ತಿಯನ್ನು ಆಧಾರವಾಗಿಟ್ಟುಕೊಂಡು ಪುನಃ ಪುನಃ ನಾನು ಹುಟ್ಟಿಸುತ್ತೇನೆ. ನ ಚ ಮಾಂ ತಾನಿ ಕರ್ಮಾಣಿ ನಿರ್ಬಂಧಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಆದರೂ ಅರ್ಜುನ, ಆಸಕ್ತಿಯಿಲ್ಲದ ತಟಸ್ಥನಂತೆ ಇರುವ ನನ್ನನ್ನು ಆ ಕರ್ಮಗಳು ಬಂಧಿಸಲಾರವು. ಮಾಯಾದಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿ ಪರಿವರ್ತತೆ. ಕುಂತಿತನೆಯ, ಅಧ್ಯಕ್ಷನಾದ ನನ್ನ ಸನ್ನಿಧಾನ ಬಲದಿಂದ ಪ್ರಕೃತಿಯು ಸ್ಥಾವರ ಜಂಗಮಾತ್ಮ ಪ್ರಪಂಚವನ್ನು ಸೃಷ್ಟಿಸುತ್ತದೆ. ಆ ಕಾರಣದಿಂದಲೇ ಜಗತ್ತು ನಾನಾ ಪ್ರಕಾರವಾಗಿ ಪರಿವರ್ತಿಸುತ್ತದೆ. ಇದಿಷ್ಟು 1ರಿಂದ 10 ಶ್ಲೋಕ ಮತ್ತು ಅದರ ಅರ್ಥವನ್ನು ಹೇಳಿದ್ದೇನೆ. ಮತ್ತೆ ನಿಮ್ಮ ಮುಂದೆ 11ರಿಂದ 20 ಶ್ಲೋಕ ಮತ್ತು ಅದರ ಅರ್ಥವನ್ನು ಹೇಳುತ್ತೇನೆ. ಅಲ್ಲಿಯವರೆಗೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ ರಾಮ ಹರೇ ಹರೇ.